ಹಿಂದಿನ ವಿಡಿಯೋದಲ್ಲಿ ಸೊನ್ನೆಯನ್ನು ಬಳಸಿಕೊಂಡು ಸಂಕಲನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ. ಈಗ ನಾವು ಸೊನ್ನೆಯನ್ನು ಬಳಸಿಕೊಂಡು ಕಳೆಯುವ ಲೆಕ್ಕಗಳನ್ನು ಮಾಡೋದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಇದಕ್ಕೆ ಪೂರಕವಾಗಿ 9ನೇ ಮೈಲಿಗಲ್ಲಿನ ಬಾತುಕೋಳಿ ಲೋಗೋದ 120ನೇ ಮೆಟ್ಟಿಲು ಸಂಖ್ಯೆಯ ಸೊನ್ನೆ ಬೆಳೆಸಿ ವ್ಯವಕಲನ ಅಂದರೆ ಕಳೆಯುವ ಲೆಕ್ಕಗಳನ್ನು ಮಾಡೋದು ಹೇಗೆ ಎಂಬುದರ ಕುರಿತು ತಿಳಿಯೋಣ ಮಕ್ಕಳೇ. ನೋಡಿ, ಇದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಕೇಳೋಣ. ನೋಡಿ, ಇವಳು ಹಸಿರು ಹುಡುಗಿ. ಯಾಕಂದರೆ ಇವಳಿಗೆ ಪರಿಸರದಲ್ಲಿ ಗಿಡಗಳನ್ನು ಬೆಳೆಸೋದಂದರೆ ತುಂಬ ಇಷ್ಟ. ಇಲ್ಲಿ 4 ಜನ ಸ್ನೇಹಿತರಿದ್ದಾರೆ. ಸಾರಾ, ಜಾನ್, ಅಬ್ದುಲ್ಲಾ ಮತ್ತು ತಾರಾ. ಇವ್ರಿಗೆ ಗಿಡಗಳನ್ನು ಬೆಳೆಸೋದಂದರೆ ತುಂಬ ಇಷ್ಟ ಇರುತ್ತೆ. ಆಗ ಈ ಹಸಿರು ಹುಡುಗಿಯು ಅವರಿಗೆ 4 ಜನಕ್ಕೆ ಒಂದು ಗಾರ್ಡನನ್ನು ಕೊಡ್ತಾಳೆ. ಆ ಗಾರ್ಡನ್ನಲ್ಲಿ 4 ಸಮಭಾಗಗಳನ್ನು ಮಾಡ್ತಾಳೆ. ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ ಮಕ್ಕಳೇ, ಗಮನಿಸಬೇಕು. ಈ ಗಾರ್ಡನಿನಲ್ಲಿ ಯಾವ ಸಸಿಗಳೂ ಬೆಳೆದಿರುವುದಿಲ್ಲ. ಹಾಗಾಗಿ ಇಲ್ಲಿ ಸಸಿಗಳಿಲ್ಲ ಅಂದರೆ ಎಣಿಸೋಕ್ಕೇನು ಇಲ್ಲ ಅಂದರೆ ಅದು 0. ಈ ಗಾರ್ಡನ್ನು ಈಗ ಅವಳು ಏನು ಮಾಡ್ತಾಳೆ, ಒಬ್ಬೊಬ್ಬರಿಗೆ ಹಂಚುತ್ತಾಳೆ. 4 ಸಸಿಗಳನ್ನು ಸಾರಾಳಿಗೆ, ನಂತರದಲ್ಲಿ 5 ಸಸಿಗಳನ್ನು 2ನೇ ಭಾಗದಲ್ಲಿ ಜಾನಿಗೆ, ನಂತರದಲ್ಲಿ 3ನೇ ಭಾಗದಲ್ಲಿ 3 ಸಸಿಗಳನ್ನು ಅಬ್ದುಲ್ಲಾಳಿಗೆ ಕೊಡ್ತಾಳೆ. ನಂತರದಲ್ಲಿ 1 ಭಾಗ, ಕೊನೆಯ ಭಾಗವನ್ನು ತಾರಾಳಿಗೆ ಹಂಚುತ್ತಾಳೆ. ಆದರೆ ಈ ಸಸಿಗಳನ್ನು ಹಾಳು ಮಾಡಬೇಕಂತ ಈ ದೈತ್ಯ ಹುಡುಗ ಕಾಯ್ತಾ ಇರ್ತಾನೆ. ಇದನ್ನು ತಿಳಿದ ಹಸಿರು ಹುಡುಗಿ ಹಗಲು ರಾತ್ರಿ ಎನ್ನದೆ ಆ ದೈತ್ಯನೊಂದಿಗೆ ಹೋರಾಟ ಮಾಡಿ ಏನು ಮಾಡ್ತಾಳೆ, ಆ ಸಸಿಗಳನ್ನು ಕಾಪಾಡ್ತಾಳೆ. ತನ್ನ ಶಕ್ತಿ ಮೀರಿ ಹೋರಾಡ್ತಾಳೆ. ಆಗ ಆ ಹಸಿರು ಸಸ್ಯಗಳು ದೈತ್ಯ ಹುಡುಗನಿಂದ ಮುಕ್ತವಾಗ್ತವೆ, ಚಂದವಾಗಿ ಬೆಳೀತವೆ. ಆಗ ಹಸಿರು ಹುಡುಗಿ ಖುಷಿ ಪಡ್ತಾಳೆ. ಜೊತೆಗೆ ಈ 4 ಸ್ನೇಹಿತರು ಕೂಡ ಆ ಸಸಿಗಳನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಅದೇ ಥರದಲ್ಲಿ ಆ ಬೆಳೆದ ಸಸಿಗಳು ಕೂಡ ಅಷ್ಟೇ ಮಕ್ಕಳೇ, ತುಂಬ ಸಂತೋಷವಾಗಿ ಇರ್ತವೆ. ಆಗ ಹಸಿರು ಹುಡುಗಿಯು ಆ 4 ಸ್ನೇಹಿತರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಏನು ಮಾಡ್ತಾಳೆ ಮಕ್ಕಳೇ, ಅಭಿನಂದಿಸ್ತಾಳೆ. ಈಗ ನೋಡಿ ಮಕ್ಕಳೇ, ಸಾರಾಳ ಬಳಿ ಇದ್ದ ಸಸಿಗಳು ಎಷ್ಟು? 4. ದೈತ್ಯ ಹುಡುಗ ಹಾಳು ಮಾಡಿದ ಸಸಿಗಳು ಎಷ್ಟು ಮಕ್ಕಳೇ? 0. ಯಾಕೆ ಹೇಳಿ 0? ಯಾಕಂದರೆ ಆ ಹಸಿರು ಹುಡುಗಿಯು ದೈತ್ಯ ಹುಡುಗನಿಂದ ಆ ಸಸಿಗಳನ್ನು ಕಾಪಾಡ್ತಾಳೆ. ಹಾಗಾಗಿ ಈಗ ನಾವು ಇದನ್ನು ಕಳೆಯುವ ಲೆಕ್ಕದಲ್ಲಿ ಬರೆಯುವುದು ಹೇಗೆ? ಮುಂಚೆ ಇರೋ ಸಸಿಗಳು 4, ಹಾಳು ಮಾಡದೇ ಇರೋ ಸಸಿಗಳ ಸಂಖ್ಯೆ 0. ಹಾಗಿದ್ರೆ 4 - 0 = 4. ಅಂದರೆ 4ರಲ್ಲಿ 4 ಅಂಕಿಯಲ್ಲಿ 0ಯನ್ನು ಕಳೆದಾಗ ಅದೇ ಅಂಕಿ ಅಥವಾ ಸಂಖ್ಯೆ ಉತ್ತರ ಬಂತು. 4 - 0 = 4. ಅದೇ ಥರದಲ್ಲಿ 5 - 0 = 5. 3 - 0 = 3. ನಂತರ 1 - 0 = 1. ಅಂದರೆ ಯಾವುದೇ ಅಂಕಿ ಅಥವಾ ಸಂಖ್ಯೆಯಲ್ಲಿ 0ಯನ್ನು ಕಳೆದಾಗ ಅದೇ ಅಂಕಿ ಅಥವಾ ಸಂಖ್ಯೆ ಉತ್ತರ ಬರುತ್ತದೆ ಮಕ್ಕಳೇ. ಈಗ ನೋಡಿ ಮಕ್ಕಳೇ, 5 - 0 = 5. 5ರಲ್ಲಿ 0ಯನ್ನು ಕಳೆ ಎಂದರ್ಥ. 5 - 0 = 5. ನೋಡಿ ಮಕ್ಕಳೇ, 5 - 0 ಅಂದರೆ ಸಮಚಿಹ್ನೆ 5. ಅಂದರೆ 5 ಅಂಕಿಯಲ್ಲಿ 0ಯನ್ನು ಕಳೆದಾಗ ಅದೇ ಅಂಕಿ ಅಥವಾ ಸಂಖ್ಯೆಯ ಉತ್ತರ ಬಂತು. ಎಷ್ಟು? 5 ಉತ್ತರ ಬಂತು ಅಲ್ವಾ ಮಕ್ಕಳೇ? ಹಾಗಿದ್ರೆ ಈಗ ನೋಡಿ, ಇಲ್ಲಿ ಆನೆಗಳ ಸಂಖ್ಯೆ ಎಷ್ಟು? 2. ಈ ಆನೆಗಳಲ್ಲಿ 0 ಆನೆಗಳನ್ನು ಹೊರತೆಗಿರಿ. 0 ಆನೆ ತೆಗೆದಾಗ ಎಷ್ಟು ಆನೆಗಳು ಉಳಿತು? 2. ಯಾಕಂದರೆ ಯಾವ ಆನೆಯನ್ನು ನಾವು ಹೊರತೆಗಿಲಿಲ್ಲ. ಇಲ್ಲಿ ನೋಡಿ, ಈ 3 ಹುಲಿಗಳಲ್ಲಿ 0 ಹುಲಿಗಳನ್ನು ಹೊರತೆಗೆದಾಗ ಉಳಿಯೋ ಹುಲಿಗಳ ಸಂಖ್ಯೆ ಅಷ್ಟೇ ಮಕ್ಕಳೇ. ಎಷ್ಟು? 3 ಹುಲಿಗಳು. ಈಗ ನಾವು ಬೆರಳುಗಳಿಂದ ಎಣಿಸೋಣ ಮಕ್ಕಳೇ. ಈಗಾಗಲೇ ನಿಮಗೆ ಗೊತ್ತಿದೆ, ಮುಷ್ಟಿಯನ್ನು 0 ಅಂತ ಭಾವಿಸಬೇಕು. ಇಲ್ಲಿ ನೋಡಿ, 5 - 0 = 5. 5 ಬೆರಳುಗಳಲ್ಲಿ 0ಯನ್ನು ಕಳೆದಾಗ 5 ಉತ್ತರ ಬಂತು. ಅಂದರೆ ಮಕ್ಕಳೇ, ಯಾವುದೇ ಅಂಕಿ ಅಥವಾ ಸಂಖ್ಯೆಯಲ್ಲಿ 0ಯನ್ನು ಕಳೆದಾಗ
ಅದೇ ಅಂಕೆ ಅಥವಾ ಸಂಖ್ಯೆ ಉತ್ತರ ಬರುತ್ತದೆ. ಇಲ್ಲಿ ನೋಡಿ 2 - 0 ಈಕ್ವಲ್ಸ್ ಎಷ್ಟು? 2ರಲ್ಲಿ 0ಯನ್ನು ಕಳೆದಾಗ ಉತ್ತರ 2. ಅದೇ ಅಂಕೆ ಉತ್ತರ ಬಂತಲ್ವ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ ಈ 0ಯೊಂದಿಗೆ ಕಂಬ ಸಾಲಿನಲ್ಲಿ ಲೆಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ 5 ಮಾವಿನ ಹಣ್ಣುಗಳಿಂದ 0 ಮಾವಿನ ಹಣ್ಣುಗಳನ್ನು ಕಳೆದಾಗ ಎಷ್ಟು ಮಾವಿನ ಹಣ್ಣುಗಳು? 5 ಮಾವಿನ ಹಣ್ಣುಗಳು. 5 - 0 ಈಕ್ವಲ್ಸ್ 5 ಎಂದರ್ಥ. ಅಂದರೆ ಇಲ್ಲಿ 5 ಅಂಕೆಯಲ್ಲಿ 0ಯನ್ನು ಕಳೆದಾಗ 5 ಉತ್ತರ ಬರುತ್ತದೆ ಮಕ್ಕಳೇ. ಅದೇ ಥರ ಇಲ್ಲಿ ಕೂಡ ಅಷ್ಟೇ ಮಕ್ಕಳೇ, 3 ಸೇಬು ಹಣ್ಣುಗಳಿಂದ 0 ಸೇಬು ಹಣ್ಣುಗಳನ್ನು ಕಳೆದಾಗ 3 ಸೇಬು ಹಣ್ಣುಗಳು ಉತ್ತರ ಬಂತು. ಅಂದರೆ 3ರಲ್ಲಿ 0ಯನ್ನು ಕಳೆದಾಗ ಉತ್ತರ 3 ಬರುತ್ತದೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ 0ಯನ್ನು ಬಳಸಿ ವ್ಯವಕಲನ ಮಾಡುವುದು ಹೇಗೆ ಅಂತ ತಿಳ್ಕೊಂಡ್ರೆ ಅಲ್ವಾ? ಇದಕ್ಕೆ ಪೂರಕವಾಗಿ 9ನೇ ಮೈಲಿಗಲ್ಲಿನ ಜೋಡಿಗಿಡಿ ಲೋಗದ 0 ಬಳಸಿ ವ್ಯವಕಲನದ ಅಂಶವಾಗಿ 121 ಮತ್ತು 122ನೇ ಮೆಟ್ಟಿಲು ಸಂಖ್ಯೆಯ ಈ ಅಭ್ಯಾಸಕಾರ ಚಟುವಟಿಕೆಗಳನ್ನು ಸುಗಮಕಾರರ ಹಾಗೂ ಮನೆಯಲ್ಲಿ ಹಿರಿಯರ ಸಹಾಯ ಪಡೆದು ಪೂರ್ಣಗೊಳಿಸಿ ಮಕ್ಕಳೇ. ಮತ್ತೊಂದು ಚಟುವಟಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ.